ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಹೈ ಡ್ರಾಮಾವೇ ನಡೀತಾ ಇದೆ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಈಗ ರೋಷಾವೇಶ ಅರಳಿದೆ. ಒಗ್ಗಟ್ಟಿನ ಮಂತ್ರವೋ ಅಸಮಾಧಾನದ ಸ್ಫೋಟವೋ ರಾಜ್ಯದ ಬೈ ಎಲೆಕ್ಷನ್ ವೇಳೆ ಈಗ ದಾವಣಗೆರೆಯ ದಕ್ಷಿಣದಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈಕೋಟೆಯಲ್ಲಿ ರೋಷಾವೇಶ. ತಪ್ಪಿದಂತಹ ಕೈ ಟಿಕೆಟ್ಗೆ ಮತದಾನ ಮುಗಿದ್ರೂ ಮುಗಿಯದಂತಹ ಮುನಿಸು ಇನ್ನೂ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತ ನಾಯಕ ತುರ್ತು ಸಭೆಯನ್ನ ಕರೆದಿದ್ದಾರೆ. ಬಂಡಾಯದ ಬಿಸಿ ಒಂದ್ ಕಡೆ ಆಗ್ತಾ ಇದ್ರೆ, ಇತ್ತ ಕಾಂಗ್ರೆಸ್ಗೆ ಮುಸ್ಲಿಂ ಪದಾಧಿಕಾರಿಗಳ ಎಚ್ಚರಿಕೆ ಒಂದ್ ಕಡೆ ಇದೆ. ಹಾನಿ ತಡೆಯಲು ಕೆಪಿಸಿಸಿ ಪದಾಧಿಕಾರಿಗಳ ಸಂಧಾನದ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಮೆಹರೋಜ್ ಮತ್ತೆ ಸೈಯದ್ ಅಹಮದ್ ನೇತೃತ್ವದಲ್ಲಿ ಸ್ಥಳೀಯ ಜೊತೆ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೈ ಸರ್ಕಾರ. ಈಗ ಮೆಹರೋಜ್ ಖಾನ್ ಮತ್ತೆ ಸೈಯದ್ ಅರ್ಷದ್ ಸೇರಿ ಪ್ರಮುಖರು ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ನೋಡಿ, ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನು ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಎಷ್ಟೋ ವಾದ ವಿವಾದಗಳು ನಡೀತಾ ಇತ್ತು. ಒಂದ್ ಕಡೆ ಬಂಡಾಯದ ಬಿಸಿ ಕೂಡ ತಡ್ತಾ ಇತ್ತು. ಇದೆಲ್ಲದರ ನಡುವೆ ಪ್ರಚಾರ ಆಯ್ತು, ಎಲ್ಲವೂ ಮುಗಿದು ಹೋಯ್ತು. ಆದ್ರೆ ಈಗ ಇದೇ ಬಂಡಾಯದ ಬಿಸಿ ಈಗ ಕಾಂಗ್ರೆಸ್ ಶಾಸಕರಿಗೆ ತಡ್ತಾ ಇರೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಕೋಟೆಯಲ್ಲಿ ಈಗ ರೋಷಾವೇಶ ಅರಳಿಬಿಟ್ಟಿದೆ. ಅಂದ್ರೆ ಇದು ಒಗ್ಗಟ್ಟಿನ ಮಂತ್ರವೋ ತಿಳಿಯುತ್ತಾ ಇಲ್ಲ, ಅಸಮಾಧಾನದ ಸ್ಫೋಟವೋ ಅದು ಕೂಡ ತಿಳಿತಾ ಇಲ್ಲ. ಯಾಕಂದ್ರೆ ಆ ರೀತಿ ಬಿಂಬಿಸ್ತಾ ಇದ್ದಾರೆ ನಾಯಕರು. ರಾಜ್ಯದ ಬೈ ಎಲೆಕ್ಷನ್ ವೇಳೆ ಅದು ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ನಿಂತಾಗ ಅದಕ್ಕೆ ಹೈ ಡ್ರಾಮಾವೇ ನಡೆದು ಹೋಗಿತ್ತು. ಹಾಗಾಗಿ ಒಂದು ಕಡೆ ಇನ್ನೂ ಮುಗಿತಾ ಇಲ್ಲ ನೋಡಿ. ಒಂದ್ ಕಡೆ ರೋಷಾವೇಶ ಕಾಂಗ್ರೆಸ್ ನಾಯಕರಲ್ಲಿ ಇರುವಂತದ್ದು, ಜೊತೆಗೆ ಒಂದ್ ಕಡೆ ಈ ಟಿಕೆಟ್ಗಳು ಕೈ ತಪ್ಪಿ ಹೋಗಿದೆ ಅನ್ನೋದು ಒಂದ್ ಕಡೆ ಚಿಂತೆ ಆದ್ರೆ, ಮತದಾನ ಮುಗಿದು ಹೋಗಿದೆ. ಇವಾಗ ಇನ್ನ ಮೇ 4ಕ್ಕೆ ಪ್ರಕಟ ಆಗುತ್ತೆ ಯಾರು ಏನು MLA ಕ್ಷೇತ್ರದಲ್ಲಿ ಅಂತ. ಆದ್ರೆ ಕೈ ಟಿಕೆಟ್ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ಮುನಿಸ್ಕೊಂಡ್ರೆ ಏನು ಬಂತು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜು ಸಂಪರ್ಕದಲ್ಲಿ. ಬಸವರಾಜ್, ಈಗ ಒಂದ್ ಕಡೆ ಕೈ ಅಂದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ತಪ್ಪು ಹೋಗಿದೆ, ಮತದಾನ ಮುಗಿದ್ರೂ ಕೂಡ ಇವರಲ್ಲಿ ಇನ್ನೂ ಯಾಕೆ ಮುನಿಸಿದೆ ಅಂತ? ಇಂಚರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ದಂಗಲ್ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಆರ್ತಾ ಇಲ್ಲ. ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಈಗಾಗಲೇ ಕಾಂಗ್ರೆಸ್ ಪಕ್ಷ ಒಂದಿಷ್ಟು ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮವನ್ನು ಕೂಡ ಕೈಗೊಂಡಿದೆ. ಆದ್ರೆ ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಕೂಡ ಸುದ್ದಿ ಆಗ್ತಾ ಇದೆ. ಈಗ ಹಲವು ನಾಯಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಮುಸ್ಲಿಂ ಸಮುದಾಯದ ಒಂದು ಗುರುಗಳು ಕೂಡ ಅವರು ಕೂಡ ಬಂದು ಸುದ್ದಿಗೋಷ್ಠಿ ನಡೆಸಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ರು. ಹಾಗಾಗಿ ಇವತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯ ಮೈನಾರಿಟಿ ಲೀಡರ್ಸ್ ಏನಿದ್ದಾರೆ ಮತ್ತೆ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಗರದ ಖಾಸಗಿ ಹೋಟೆಲ್ನಲ್ಲಿ ಕೂಡ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಭೆ ನಡೆಸಿ ಏನು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಹಲವು ಅವಕಾಶಗಳನ್ನ ಕೊಟ್ಟಿದೆ, ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ನಿರಾಕರಿಸಿದ್ರೆ ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತೆ ಹೇಗಾಗುತ್ತೆ ಅನ್ನುವಂಥದ್ದು, ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಒಂದ್ ರೀತಿಯಲ್ಲಿ ಪಕ್ಷದ ಚೌಕಟ್ಟನ್ನ ಮೀರಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂಥವರ ವಿರುದ್ಧವಾಗಿ ಪಕ್ಷದ ಹೈಕಮಾಂಡ್ ನಾಯಕರು ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಅದು ಸರಿ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಏನು ಕೆಪಿಸಿಸಿ ಅಲ್ಪಸಂಖ್ಯಾತರ ಒಂದು ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಭೆಯಲ್ಲೂ ಕೂಡ ತೀರ್ಮಾನವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಮುಸ್ಲಿಂ ಸಮುದಾಯದ ಕೆಪಿಸಿ ಪದಾಧಿಕಾರಿಗಳ ಸಭೆಯ ನಂತರ ಮಾತನಾಡಿರ್ತಕ್ಕಂಥ ಕೆಪಿಸಿ ಉಪಾಧ್ಯಕ್ಷ ಸೈಯದ್ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಒಂದ್ ಸೀಟ್ ಸೆಲೆಕ್ಷನ್ ಹೇಗಾಯ್ತು ಅಂತಕ್ಕಂಥದ್ದು ಕೂಡ ನಮಗ್ ಗೊತ್ತು, ಸಮ್ಮತಿಗೆ ಸೀಟ್ ಯಾವ ರೀತಿಯಾಗಿ ಕೊಟ್ರು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ನಮ್ಮ ಒಂದು ಏನು ಮೈನಾರಿಟಿ ಲೀಡರ್ಸ್ ಒಳಗಡೆ ಮತ್ತೆ ಶಾಸಕರು ಏನಿದ್ರೆ ಅವರೆಲ್ಲರ ಅಭಿಪ್ರಾಯ ಪಡೆದುಕೊಂಡೇ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿಗೂ ಕೂಡ ಎಲ್ಲರ ಸಮ್ಮುಖದಲ್ಲೂ ಕೂಡ ಘೋಷಣೆ ಆಯ್ತು. ಆದ್ರೆ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು
ಏನು ನಜೀರ್ ಅವರಾಗಿರ್ಬೋದು, ಅವರು ಪಕ್ಷದ ವಿರೋಧ ಚಟುವಟಿಕೆಯನ್ನ ಮಾಡಿದ್ರು. ಅಲ್ಲಿ ಅಭ್ಯರ್ಥಿಯ ಪರವಾಗಿ ಒಂದು ಪ್ರಚಾರಕ್ಕೂ ಕೂಡ ಬರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಬೇರೆ ಬಿಜೆಪಿ ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಬೇರೆಯ ಅಭ್ಯರ್ಥಿಗಳಿಗೆ ಒಂದು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ. ಅವೆಲ್ಲವೂ ಕೂಡ ನಮಗೆ ಅಲ್ಲಿ ಗ್ರೌಂಡ್ ಆಗಿ ನಾವು ಕೂಡ ಅಲ್ಲಿ ಕೆಲಸ ಮಾಡಿದ್ದೇವೆ, ನಮ್ಗೆಲ್ಲವೂ ಕೂಡ ಗೊತ್ತಿದೆ, ಹೈಕಮಾಂಡ್ಗೂ ಕೂಡ ಈಗ ವರದಿ ಹೋಗಿದೆ. ಹಾಗಾಗಿ ಅವರು ಕ್ರಮವನ್ನು ತೆಗೆದುಕೊಂಡಿದ್ದು ಸರಿ ಇದೆ. ಇದು ಯಾವುದೇ ರೀತಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಲ್ಲ. ಕಾಂಗ್ರೆಸ್ ಪಕ್ಷ ಹಲವು ಅವಕಾಶಗಳನ್ನ ಕೊಡುತ್ತೆ, ಮುಂದೆಯೂ ಕೊಡುತ್ತೆ ಅಲ್ಪಸಂಖ್ಯಾತರಿಗೆ ಅನ್ನುವಂಥದ್ದನ್ನ ಇವತ್ತು ಕೆಪಿಸಿಸಿಯ ಒಂದು ಏನು ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮತ್ತು ಒಂದು ಸಭೆಯನ್ನು ಕೂಡ ನಡೆಸಿ ಒಂದು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.